ನೋಡಿರಿ ಇದು ಈ ಕ್ವಶನ್ ನೋಡ್ರಿ. ಒಂದು ಗೋಪುರವು ಮತ್ತು ಒಂದು ಕಟ್ಟಡವು ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. √3 = 1.73 ಎಂದು ತಿಳಿದುಕೊಳ್ಳಬೇಕು ಅಂತ ಬ್ರಾಕೆಟ್ನೊಳಗೆ ಕೊಟ್ಟಾರ. ಏನಂತಾರೆ ಅವರು? ಒಂದು ಗೋಪುರವು ಮತ್ತು ಒಂದು ಕಟ್ಟಡವು ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಎತ್ತರ ಅಂತಾರೆ. ಕಟ್ಟಡ ಅಂದರೆ ಯಾವುದೈತಿ ಇಲ್ಲಿ? ಒಂದು ಗೋಪುರ, ಇದು ಗೋಪುರ ಆಯಿತು, ಇದು ಕಟ್ಟಡ ಆಯಿತು. ಕಟ್ಟಡ ಎಷ್ಟದ? 7 ಮೀಟರ್. ಎಷ್ಟದ? 7 ಮೀಟರ್. ನಾವೇನು ಕಂಡುಹಿಡಿಯಬೇಕಾಗ್ಯದ? ಗೋಪುರದ ಎತ್ತರ ಬೇಕಾಗಿದೆ, ಫುಲ್ ಎತ್ತರ, ಪೂರ್ತಿ ಎತ್ತರ. ಹೌದಲ್ಲ? ಅಂದರೆ ಏನು ಬೇಕಾಗಿದೆ ನಮಗೆ? ಸಿ ಡಿ ಕ್ವಶನ್ ಮಾರ್ಕ್. ಅದು ನೇಮ ಅತಿ ಮೇನ್ ಕೇಳಿದಂಥ ಒಂದು ಮಾತು. ಏನು ಹೇಳ್ತದೆ ಇಲ್ಲಿ? ಎ ಬಿ ಅಷ್ಟೇ ಇ ಡಿ ಅದ. ಎ ಬಿ ಅಷ್ಟೇ ಇ ಡಿ ಅದ ಅಂದ್ರೆ ಎ ಇ ಮತ್ತು ಬಿ ಡಿಗೆ ಈಕ್ವಲ್ ಆಯಿತು. ಯಾಕಂದ್ರೆ ಇವೆರಡು ಸಮಾಂತರ ಸರಳ ರೇಖೆ ಅದು. ಇವೆರಡು ಸಮಾಂತರ ಸರಳ ರೇಖೆಗಳೇ ಅದಾವ. ಯಾಕೆ? ಸಮತಟ್ಟಾದ ನೆಲದ ಮೇಲೆ ನಿಂತಿದೆ ಅಂದ್ರೆ ಲಂಬವಾಗಿ ನಿಂತಾವ. ಅಂದರೆ ಇಲ್ಲಿ ಲಂಬವಾಗ್ಯದ ಅಂದಾಗ ಇವೇನದವಲ್ಲ, ಈ ನೆಲಕ್ಕೆ ಬಿ ಡಿ ಎಂಬ ನೆಲಕ್ಕೆ ಎ ಇ ಸಮಾಂತರವಾಗ್ಯದ. ಸಮಾಂತರವಾಗ್ಯದ. ಯಾಕೆ ಸಮಾಂತರ ಆಗ್ತದ? ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಉನ್ನತ ಕೋನವು 60 ಡಿಗ್ರಿ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದು. ಕಟ್ಟಡದ ಮೇಲ್ತುದಿ ಅಂದರೆ ಯಾವುದಾಯಿತು? ಎ ಪಾಯಿಂಟ್ ಆಯಿತು. ಇಲ್ಲಿಂದ 60 ಡಿಗ್ರಿ ಅಂದರೆ ಹಿಂಗಾಯಿತು. 60 ಡಿಗ್ರಿ ಆಯಿತು. ಮತ್ತು ಅದರ ಪಾದಕ್ಕೆ ಅವನತ ಕೋನವು ಈ ಕಡೆ 45 ಡಿಗ್ರಿ ಆಯಿತು. ಉನ್ನತ ಕೋನ ಅಂದರೆ ಏನು? ಎ ಇ ಅನ್ನೋದು ಏನಾಯ್ತು ಇಲ್ಲಿ? ಕ್ಷಿತಿಜ ರೇಖೆ ಆಯಿತು. ಇದು ಕ್ಷಿತಿಜ ರೇಖೆ ಆಯಿತು. ಕ್ಷಿತಿಜ ರೇಖೆಯು ಭೂಮಿಗೆ ಅಥವಾ ನೆಲಕ್ಕೆ ಸಮಾಂತರವಾಗಿ ಇರ್ತದ. ಕ್ಷಿತಿಜ ರೇಖೆಯ ಮೇಲಿಂದ ಏನದಲ್ಲ ಉನ್ನತ ಕೋನ, ಕ್ಷಿತಿಜ ರೇಖೆಯ ಕೆಳಗಿನ ಕೋನ ಅವನತ ಕೋನ. ಅರ್ಥ ಆಯಿತು? ಈಸಿಯಾಗಿ ತಿಳ್ಕೊಂಬಿಡೋದು. ಅಂದ್ರೆ ಇ ಸಿ ಏನಾಯಿತು? ನಾವೇನು ಬೇಕಾಗ್ಯದ? ಸಿ ಡಿಯನ್ನು ಕಂಡುಹಿಡಿಯಬೇಕಾಗ್ಯದ. ಏನು ಕಂಡುಹಿಡಿಯಬೇಕಾಗ್ಯದ? ಸಿ ಡಿಯನ್ನು ಕಂಡುಹಿಡಿಯಬೇಕಾಗ್ಯದ. ಅಂದರೆ ಸಿ ಡಿಯಲ್ಲಿ ಏನೇನು ಕೊಡ್ಯಾವ ನೋಡ್ರಿ. ಸಿ ಡಿಯಲ್ಲಿ ಏನೇನು ಕೊಡ್ಯಾವು? ಸಿ ಡಿಯಲ್ಲಿ ಸಿ ಇ ಪ್ಲಸ್ ಮತ್ತೇನು ಕೊಡ್ಯಾವ? ಇ ಡಿ. ಸಿ ಡಿನ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಸಿ ಇ ಇಷ್ಟು ಮತ್ತು ಇಷ್ಟು ಇವೆರಡರ ಅಳತೆಯನ್ನು ಬೇಕು ನಮಗೆ. ಆದರೆ ಎ ಬಿ ಎಷ್ಟದ? 7 ಅದ. ಅಂದರೆ ಇ ಡಿ ಎಷ್ಟದ? ಇದನ್ನು 7 ಇರಲೇಬೇಕಲ್ಲ. ಅದನ್ನು 7 ಇರಲೇಬೇಕಲ್ಲ. ನಾವೇನು ಕಂಡುಹಿಡಿಬೇಕು? ಈಗ ಪರ್ಫೆಕ್ಟ್ಲಿ ಸಿ ಇ ಅಳತೆಯನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ಎ ಬಿ ಎಷ್ಟದ? ಎ ಬಿ ಅಷ್ಟೇ ಇ ಡಿ ಅದ. ಎ ಬಿ ಅಷ್ಟೇ ಇ ಡಿ ಅದ. ಯಾಕೆ? ಎ ಬಿ ಅನ್ನೋದು ಕಟ್ಟಡ ಆಯಿತು, ನೆಲದ ಮೇಲೆ ನಿಂತಿದ್ದು. ಆದರೆ ಇದು ಎ ಇ ಒಂದು ಕ್ಷಿತಿಜ ರೇಖೆ ಆಗ್ಯದ ಅಂತ ತಿಳ್ಕೊಂಡು ಇದು ಮತ್ತು ಇದು ಒಂದೇ ಅಳತೆಯದ್ದಾದು. ಈಗ ಅವು 7 ಮೀಟರ್ದಾಯಿತು. ಇನ್ನು ಪ್ರಶ್ನೆಯಂತೆ ಕ್ವಶನ್ದಂತೆ ಏನು ಮಾಡಬೇಕು? ತ್ರಿಭುಜ ಎ ಬಿ ಸಿಯಲ್ಲಿ ಯಾವುದು ನೋಡ್ರಿ? ಎ ಬಿ ಸಿ ಯಾವುದು ನೋಡ್ರಿ?
ಎ ಬಿ ಪ್ರಾಬ್ಲಮ್ ಆಗ್ಯದನು ತ್ರಿಭುಜ ಎ ಇ ಡಿಯಲ್ಲಿ ತ್ರಿಭುಜ ಎ ಇ ಡಿಯಲ್ಲಿ ಲಂಬಕೋನ ತ್ರಿಭುಜ ಎ ಇ ಡಿಯಲ್ಲಿ ಏನಾಗ್ತಿರೋ tan 45 ಆಗ್ಯದನಿಲ್ಲೋ ಹಾಂ tan 45 = tan 45 ಡಿಗ್ರಿ ಆಯಿತು. ಏನಾಯ್ತದು ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಆಯಿತು. ಅಭಿಮುಖ ಬಾಹು ಅಂದರೆ ಯಾವುದು ಇ ಡಿ. ಪಾರ್ಶ್ವಬಾಹು ಅಂದರೆ ಮಾತಾಡಲಿಕ್ಕೆ ಬರ್ತದನಿಲ್ಲ ಹಾಂ. tan 45 ವ್ಯಾಲ್ಯೂ ಎಷ್ಟು 1 = ಇ ಡಿಯ ಬೆಲೆ ಎಷ್ಟು ಇ ಡಿಯ ಬೆಲೆ 7. ಎ ಇಯ ಬೆಲೆ ನಾವು ಎ ಇ ಬೆಲೆ ಕಂಡುಹಿಡಬೇಕಾಗಿತ್ತು ಅಂದ್ರೆ ದೇರ್ಫೋರ್ ಎ ಇ = ಎಷ್ಟಾಯಿತು 7 ಮೀಟರ್ ಆಯಿತು. ಎ ಇ ಎಷ್ಟಾಯಿತು 7 ಮೀಟರ್ ಆಯಿತು. ಎ ಇ ಎಷ್ಟು 7 ಮೀಟರ್ ಆಯಿತು. ಹೌದಲ್ಲ. ಅದೇ ಪ್ರಕಾರವಾಗಿ ಯಾವುದು ಇದು tan 45 ಆಯಿತು. ಇನ್ನು ಯಾವ ತ್ರಿಭುಜ ಎ ಡಿ ಯಾವ ತ್ರಿಭುಜ ಹಾಂ tan 60 ಹಾಕಬೇಕಲ್ಲ. ಎ ಇ ಸಿಯಲ್ಲಿ ಏನು ಎ ಇ ಸಿಯಲ್ಲಿ ಲಂಬಕೋನ ತ್ರಿಭುಜ ಎ ಇ ಸಿಯಲ್ಲಿ ಎಷ್ಟಾಗ್ತದೆ tan 60 ಡಿಗ್ರಿ = ಹಾಂ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಹೌದಲ್ಲ. ಅಭಿಮುಖ ಬಾಹು ಅಂದರೆ ಈ ಸೀರೆ ಏನ್ರಿ ಸಿ ಏರೆ ಏನ್ರಿ ಹಾಂ ಸಿ ಇ. ಪಾರ್ಶ್ವಬಾಹು ಅಂದರೆ ಎ ಇ. tan 60 ಡಿಗ್ರಿದು ವ್ಯಾಲ್ಯೂ ಎಷ್ಟು √3 = ಸಿ ಇ ಬೆಲೆ ಎಷ್ಟು ಸಿ ಇ ಅಂದರೆ ಗೊತ್ತಿಲ್ಲ. ಎ ಇ ಬೆಲೆ ಎಷ್ಟು ನಾವು ತೆಗ್ದೀವಲ್ಲ 7 ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 7√3 ಹೌದಾ 7√3 = ಸಿ ಇ. therefore CE = 7√3. ಅರ್ಥ ಆಯಿತು. ಮೀಟರ್ದಲ್ಲಿ ಅದ ಮೀಟರ್ ಅಂತ ಬರೀಬೇಕು. ಎಷ್ಟಾಯ್ತದು 7√3 ಆಯಿತು. ನಮಗೇನು ಬೇಕಿದೆ ಮೇನ್ ಫಂಕ್ಷನ್ ಏನು ಸಿ ಡಿಯ ಬೆಲೆ ಏನು ಬೇಕಿದೆ ಹೌದಲ್ಲ. ಸಿ ಡಿಯಲ್ಲಿ ಏನೇನು ಕೊಡದ ಸಿ ಡಿಯಲ್ಲಿ ಏನೇನು ಕೊಡ್ಯದ ಸಿ ಇನೂ ಕೊಡ್ಯದ ಮತ್ತೇನು ಕೊಡ್ಯದ ಇ ಡಿನೂ ಕೊಡ್ಯದ. ಸಿ ಎ ಬೆಲೆ ಎಷ್ಟು ತೆಗ್ದೀವಲ್ಲ 7√3 ಪ್ಲಸ್ ಇ ಡಿ ಬೆಲೆ ಎಷ್ಟು ಹಾಂ ಇ ಡಿ ಬೆಲೆ ಎಲ್ಲಿ ಬಂತು ಇ ಡಿ ಬೆಲೆ ಅವ್ರು ಕೊಟ್ಟಾರಲ್ಲ 7 ಆಯಿತು. ಇವೆರಡು ಕೂಡಿಸ್ರಿ. ಎರಡು ಕೂಡಿಸ್ರಿ. ಕೂಡ್ಸಕ್ಕೆ ಬರೋದಿಲ್ಲ ಯಾಕೆ
ವಿಜಾತಿಗಳದು. ಹಾಂ, ಇಲ್ಲಿ 7 ಅದ, ಇಲ್ಲಿ 7 ಅದ. 7 ಕಾಮನ್ ತಗೋರಿ. ಏನು ಉಳಿತು? ಇಲ್ಲೇನು ಉಳಿತು? ಅಲ್ಲೇನು ಉಳಿತು? ಇಲ್ಲಿ √3 ಉಳಿತು, ಪ್ಲಸ್ ಇಲ್ಲೇನು ಉಳಿತು? 1 ಉಳಿತು. 7 1 7 ಆಯ್ತಲ್ಲ. ಹಾಂ, ಈಕ್ವಲ್ ಟು 7 ಇಂಟು √3 ಅಂದ್ರೆ ಎಷ್ಟು ಅಂದಾರ ಇಲ್ಲಿ? 1.73 ಅಂದಾರ. 1.73 ಪ್ಲಸ್ 1 ಎಷ್ಟಾಯಿತು? 7 ಇಂಟು ಹಾಂ 2.73 ಆಯಿತಾ? 2.73 ಆಯಿತು. 7ರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. ಹಾಂ, 19.11 19.11 ಏನಿದು? ಮೀಟರ್. ಹಾಂ, ಇದು ನಮ್ಮ ಆನ್ಸರ್. ದಟ್ಸ್ ಆಲ್.